ಅದು ಯಾವತ್ತೂ ಪ್ರಜಾಪ್ರಭುತ್ವಕ್ಕೆ ಅಪವಾದ ಅನ್ನುವಂತ ದೇಶ. ತನ್ನ ಅರ್ಧಕ್ಕೂ ಹೆಚ್ಚು ಆಯಸ್ಸನ್ನ ಮಿಲಿಟರಿ ಸರ್ವಾಧಿಕಾರಿಗಳ ಅಡಿಯಲ್ಲೇ ಕಳೆದಿದೆ. ಜನ ಆಯ್ಕೆ ಮಾಡಿ ಕಳಿಸೋ ನಾಯಕರ ಮಾತಿಗೆ ಅಲ್ಲಿ ಕಿಮ್ಮತ್ತೇ ಇಲ್ಲ. ಇದು ಶಾಪಗ್ರಸ್ತ ದೇಶ ಪಾಕಿಸ್ತಾನದ ಕತೆ. 78 ವರ್ಷಗಳ ಇತಿಹಾಸದಲ್ಲಿ 35 ವರ್ಷ ಮಿಲಿಟರಿ ಆಡಳಿತದಲ್ಲೇ ಕಳೆದ ಪಾಕಿಸ್ತಾನ ಈಗ ಮತ್ತೆ ಅದೇ ಕಾರಣಕ್ಕೆ ಸುದ್ದಿಯಲ್ಲಿದೆ. ಪ್ರಜಾಪ್ರಭುತ್ವ ಸರ್ಕಾರಕ್ಕಿಂತಲೂ ಹೆಚ್ಚಿನ ಅಧಿಕಾರ ಈಗ ಮಿಲಿಟರಿ ಕಮಾಂಡರ್ ಆಸಿಂ ಮುನೀರ್ ತೆಕ್ಕೆಗೆ ಬಿದ್ದಿದೆ. ಸಂವಿಧಾನಕ್ಕೆ ಹೊಸ ತಿದ್ದುಪಡಿ ಮಾಡುವ ಮೂಲಕ ಪಾಕಿಸ್ತಾನ ಸರ್ಕಾರವೇ ಆಸಿಂ ಮುನೀರ್ ಕೈಗೆ ಪರಮಾಧಿಕಾರ ನೀಡಿದೆ. ಈ ಹಿಂದಿನ ಮಿಲಿಟರಿ ಅಧಿಕಾರಿಗಳೆಲ್ಲ ರಾತ್ರೋರಾತ್ರಿ ಸಂವಿಧಾನವನ್ನ ಬರ್ಖಾಸ್ತು ಮಾಡಿ ಜನರಿಂದ ಆಯ್ಕೆಯಾದ ಸರ್ಕಾರವನ್ನೇ ವಿಸರ್ಜಿಸಿ ದೇಶದ ಕಾರ್ಯಾಂಗ ಮತ್ತು ನ್ಯಾಯಾಂಗಕ್ಕೆ ತಾವೇ ಮುಖ್ಯಸ್ಥರು ಅಂತ ಘೋಷಿಸಿಕೊಳ್ತಾ ಇದ್ರು. ಆಸಿಂ ಮುನೀರ್ ಈಗ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಮೂಲಕ ಆಜೀವ ಪರ್ಯಂತ ಮಿಲಿಟರಿ ಕಮಾಂಡರ್ ಹುದ್ದೆಗೇರಿದ್ದಾನೆ. ಅಂದ್ರೆ ಆತ ಇನ್ನು ಸಾಯೋವರೆಗೂ ಮಿಲಿಟರಿಗೆ ಬೇರೊಬ್ಬ ಮುಖ್ಯಸ್ಥ ಬರೋದಿಲ್ಲ. ಪಾಕಿಸ್ತಾನದ 27ನೇ ಸಾಂವಿಧಾನಿಕ ತಿದ್ದುಪಡಿ ಪ್ರಕಾರ ಈಗ ಅಲ್ಲಿ ಭೂಸೇನೆ, ನೌಕಾದಳ ಮತ್ತು ವಾಯುಸೇನೆಯ ಮುಖ್ಯಸ್ಥನ ಹುದ್ದೆ ಮುನೀರ್ಗೆ ಒಲಿದಿದೆ. ಅಲ್ಲದೆ ಯಾವುದೇ ಕೋರ್ಟು ಆತನ ವಿರುದ್ಧ ತನಿಖೆ ಮಾಡದಂತೆ ಆತನಿಗೆ ರಕ್ಷಣೆನೂ ಸಿಗುತ್ತೆ. ಅಲ್ಲಿನ ಸುಪ್ರೀಂ ಕೋರ್ಟ್ ಈಗ ಹಲ್ಲು ಕಿತ್ತ ಹಾವಿನಂತಾದ್ರೆ ಆ ಪ್ರಧಾನ ಮಂತ್ರಿಗಂತೂ ಬೀಜ ಒಡೆದ ಹೋರಿಯ ತರ ಇನ್ನು ಮುಂದೆ ತಿಂದು ಉಂಡು ಮಲಗುವ ಕೆಲಸ ಅಷ್ಟೇ. ಸುಪ್ರೀಂ ಕೋರ್ಟ್ಗಿಂತನೂ ಮೇಲೆ ಅಲ್ಲಿ ಈಗ ಫೆಡರಲ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಅಂತ ರಚನೆಯಾಗಿದೆ. ಅದಕ್ಕೆ ನ್ಯಾಯಾಧೀಶರ ನೇಮಕಾತಿಯನ್ನ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥನೇ ಮಾಡಲಿದ್ದಾನೆ. ಅಲ್ಲಿಗೆ ಪರ್ವೇಜ್ ಮುಷರಫ್ ನಂತರ ಇಡೀ ದೇಶವನ್ನ ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡ ದೊರೆ ಆಸಿಂ ಮುನೀರ್ ಆಗ್ತಾನೆ. ಈ ಇಬ್ಬರು ಮಿಲಿಟರಿ ಕಮಾಂಡರ್ಗಳ ನಡುವೆನೂ ಒಂದು ಸಾಮ್ಯತೆ ಇದೆ. ಮುಷರಫ್ ಅಲ್ಲಿನ ಸರ್ವಾಧಿಕಾರಿಯಾಗಿದ್ದು ಆತನ ಸೇನೆ ಕಾರ್ಗಿಲ್ ಯುದ್ಧದಲ್ಲಿ ಸೋತ ಮೇಲೆ. ಈಗ ಮುನೀರ್ ಸರ್ವಾಧಿಕಾರಿ ಆಗ್ತಾ ಇರೋದು ಆಪರೇಷನ್ ಸಿಂಧೂರ್ನಲ್ಲಿ ಪಾಕ್ ಸೇನೆ ಪತರಗುಟ್ಟಿದ ಮೇಲೆ. ಅಷ್ಟಕ್ಕೂ ಪಾಕಿಸ್ತಾನಕ್ಕೆ ಇವೆಲ್ಲ ಹೊಸದೇನೂ ಅಲ್ಲ. ಯಾಕಂದ್ರೆ ಪಾಕಿಸ್ತಾನದ ಒಂದೊಂದು ಪ್ರದೇಶವು ಸಾಂಸ್ಕೃತಿಕವಾಗಿ ಭಿನ್ನ. ಇಸ್ಲಾಂ ಮತ್ತು ಉರ್ದು ಅನ್ನೋದು ಭಾರತವನ್ನ ತುಂಡು ಮಾಡಿ ನಿಗ್ರಹಿಸೋಕೆ ಅಂತ ಬ್ರಿಟಿಷರು ಕೃತಕವಾಗಿ ಸೃಷ್ಟಿಸಿದ ಆಯಾಮ. ಅಲ್ಲಿನ ಪಂಜಾಬಿ ಮುಸಲ್ಮಾನರ ಸಂಸ್ಕೃತಿಗೂ ಬಲೂಚಿಸ್ತಾನದ ಮುಸಲ್ಮಾನರಿಗೂ ನಡುವೆ ಯಾವುದೇ ಸಾಂಸ್ಕೃತಿಕ ಕೊಂಡಿ ಇಲ್ಲ. ಅವರ ಆಚಾರ ವಿಚಾರಗಳು ಮಾತ್ರವಲ್ಲ, ಮಾತಾಡೋ ಭಾಷೆಯಿಂದ ಹಿಡಿದು ತಿನ್ನುವ ಆಹಾರದವರೆಗೆ ಎಲ್ಲವೂ ಭಿನ್ನ. ಇನ್ನು ಸಿಂಧಿಗಳಂತೂ ಭೂಮಾಲೀಕರು ಮತ್ತು ವ್ಯಾಪಾರಿ ಜನಾಂಗವಾದ್ರೆ, ಪಶ್ತೂನಿಗಳು ಅಂದ್ರೆ ಅದೊಂದು ಬುಡಕಟ್ಟು ಜನಾಂಗ. ಪಾಕಿಸ್ತಾನ ಸೃಷ್ಟಿಯಾದಾಗ ಅದರ ಭಾಗವೇ ಆಗಿದ್ದ ಈಗಿನ ಬಾಂಗ್ಲಾದೇಶದಲ್ಲಿ ಮುಸ್ಲಿಮರ ಭಾಷೆ ಬಂಗಾಳಿನೇ ವಿನಃ ಯಾವ ಮುಸಲ್ಮಾನನಿಗೂ ಅಲ್ಲಿ ಉರ್ದು ಬರೋದಿಲ್ಲ. ಈ ಎಲ್ಲಾ ಕಾರಣಗಳಿಂದ 47ರಿಂದನೂ ಅಲ್ಲಿ ಯಾವುದೇ ಒಂದು ಪಕ್ಷ 1/3 ಸ್ಥಾನ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಮೊದಲ 11 ವರ್ಷಗಳಲ್ಲಿ ಅಲ್ಲಿ 7 ಪ್ರಧಾನಮಂತ್ರಿಗಳು ಬದಲಾದ್ರು. ಇದನ್ನೇ ನೆಪ ಮಾಡಿಕೊಂಡ ಆಗಿನ ಮಿಲಿಟರಿ ಮುಖ್ಯಸ್ಥ ಮೊಹಮ್ಮದ್ ಅಯೂಬ್ ಖಾನ್ ಆಂತರಿಕ ಗಲಭೆಯ ನೆಪವೊಡ್ಡಿ 1958ರಲ್ಲಿ ಸರ್ಕಾರವನ್ನ ವಿಸರ್ಜಿಸ್ತಾನೆ. ತಾನೇ ರಾಷ್ಟ್ರಪತಿಯ ಹುದ್ದೆ ಅಲಂಕರಿಸ್ತಾನೆ. ಸಂಸತ್ನ ಅಧಿಕಾರದ ಬದಲು ರಾಷ್ಟ್ರಾಧ್ಯಕ್ಷನಿಗೆ ಎಲ್ಲಾ ಅಧಿಕಾರ ಇರುವ ತರ ಹೊಸ ಸಂವಿಧಾನವನ್ನ ರಚಿಸ್ತಾನೆ. ಮಿಲಿಟರಿ ಅಧಿಕಾರಕ್ಕೆ ಹೆದರಿ ರಾಜಕಾರಣಿಗಳು ಬಾಲ ಮುದ್ರಿಕೊಂಡು ಕೂತ್ರು. ಆದ್ರೆ ಅದೇ ಮಿಲಿಟರಿಯ ಉಳಿದ ಅಧಿಕಾರಿಗಳಿಗೆ ಹೊಟ್ಟೆ ಉರಿ ಶುರುವಾಯಿತು. ತಾವು ಮಿಲಿಟರಿಯವರೇ ಆದ್ರೂ ಅಯೂಬ್ ಖಾನ್ಗೆ ಸಿಗ್ತಾ ಇರುವ ಸವಲತ್ತುಗಳು ಸಿಗ್ತಾ ಇಲ್ವಲ್ಲ ಅಂತ ಹಲುಬೋಕೆ ಶುರು ಮಾಡಿದ್ರು. ತನ್ನ ಜನರಲ್ಗಳೇ ತನ್ನ ವಿರುದ್ಧ ಕತ್ತಿ ಮಸಿತಾರೆ ಅನ್ನುವ ಸೂಚನೆ ಸಿಕ್ಕಿದ ಅಯೂಬ್ ಖಾನ್ ಮಿಲಿಟರಿಯನ್ನ ದುರ್ಬಲಗೊಳಿಸೋಕೆ ನೋಡ್ತಾನೆ. ಜನರಲ್ ಆಗುವ ಸೀನಿಯಾರಿಟಿ ಇದ್ದ ಇಬ್ಬರು ಅಧಿಕಾರಿಗಳನ್ನ ಬದಿಗೊತ್ತಿ ತನ್ನ ಚಮಚಾಗಿರಿ ಮಾಡ್ತಾ ಇದ್ದ ಯಾಹ್ಯಾ ಖಾನ್ ಅನ್ನುವ ಜೂನಿಯರ್ ಅಧಿಕಾರಿಯನ್ನ 1966ರಲ್ಲಿ ಅಯೂಬ್ ಖಾನ್ ಸೇನಾ ಮುಖ್ಯಸ್ಥನನ್ನಾಗಿ ಮಾಡಿಬಿಟ್ಟ. ಆದ್ರೆ ಚಾಣಾಕ್ಷ ಯಾಹ್ಯಾ ಖಾನ್ ತಾನು ಮಿಲಿಟರಿ ಮುಖ್ಯಸ್ಥನಾದ 3 ವರ್ಷಗಳಲ್ಲೇ ತಾನೆಂತ ನಮಕ್ ಹರಾಮಿ ಅನ್ನೋದನ್ನ ತೋರಿಸ್ತಾನೆ. ಅಯೂಬ್ ಖಾನ್ ವಿರುದ್ಧ ಹಲ್ಲು ಮಸೆಯುತ್ತಿದ್ದ ರಾಜಕಾರಣಿಗಳ ಹತ್ರ ಹೋಗುವ ಯಾಹ್ಯಾ ಖಾನ್ ತಾನು ರಾಷ್ಟ್ರಾಧ್ಯಕ್ಷ ಆದ್ರೆ ಚುನಾವಣೆ ನಡೆಸಿ ನಿಮಗೆ ಅಧಿಕಾರ ಕೊಡ್ತೀನಿ ಎನ್ನುವ ಭರವಸೆಯನ್ನ ನೀಡ್ತಾನೆ. ರಾಜಕೀಯ ಪಕ್ಷಗಳು ಅಧ್ಯಕ್ಷ ಯಾಹ್ಯಾ ಖಾನ್ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ಮಾಡುತ್ತವೆ. ಇಡೀ ದೇಶದಲ್ಲಿ ಗಲಭೆ ಉಂಟಾಗುತ್ತೆ. ಆ ಗಲಭೆಗಳನ್ನೇ ನೆಪವಾಗಿಸಿ ಯಾಹ್ಯಾ ಖಾನ್ ಅಧ್ಯಕ್ಷ ಅಯೂಬ್ ಖಾನ್ ಇಂದ ಅಧಿಕಾರವನ್ನ ಕಿತ್ತುಕೊಂಡ. ಆತ ಮೊದಲೇ ಹೇಳಿದಂತೆ ಚುನಾವಣೆಯನ್ನು ನಡೆಸ್ತಾನೆ.
ಯಾಕಂದ್ರೆ ಆತನಿಗೊಂದು ಭರವಸೆ ಇತ್ತು. ಸಿಂಧಿ ಜಮೀನ್ದಾರ ಜುಲ್ಫಿಕರ್ ಅಲಿ ಭುಟ್ಟೋನೇ ಚುನಾವಣೆ ಗೆಲ್ತಾನೆ ಮತ್ತು ಆತ ತನ್ನ ಕೈಗೊಂಬೆ ಪ್ರಧಾನಿಯಾಗಿರ್ತಾನೆ ಅನ್ನೋದೇ ಅಯೂಬ್ ಖಾನ್ ಲೆಕ್ಕಾಚಾರವಾಗಿತ್ತು. ಆದ್ರೆ 1970ರಲ್ಲಿ ಚುನಾವಣೆ ನಡೆದಾಗ ಎಲ್ಲಾ ಲೆಕ್ಕಾಚಾರಗಳು ತಲೆ ಕೆಳಗಾದವು. ಪೂರ್ವ ಪಾಕಿಸ್ತಾನದ ಮುಜಿಬುರ್ ರೆಹಮಾನ್ ಮುಂದಾಳತ್ವದಲ್ಲಿ ಅವಾಮಿ ಲೀಗ್ ಅತಿ ಹೆಚ್ಚು ಸ್ಥಾನಗಳೊಂದಿಗೆ ಬಹುಮತ ಪಡೆಯುತ್ತೆ. ಆದ್ರೆ ಮುಜಿಬುರ್ ರೆಹಮಾನ್ಗೆ ಸರ್ಕಾರ ರಚಿಸುವ ಅವಕಾಶವನ್ನೇ ಯಾಹ್ಯಾ ಖಾನ್ ಕೊಡೋದಿಲ್ಲ. ಆತ ಅಧಿಕಾರಕ್ಕೆ ಬಂದ್ರೆ ತನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋದು ಒಂದು ಕಾರಣವಾದ್ರೆ, ಪಂಜಾಬಿ ಮುಸ್ಲಿಮರ ದೃಷ್ಟಿಯಲ್ಲಿ ಬಂಗಾಳಿಗಳು ಕೀಳು ಜನಾಂಗದವರು. ಅಧಿಕಾರ ಹಸ್ತಾಂತರ ಮಾಡೋ ಬದಲು ಬಂಗಾಳಿಗಳ ಮೇಲೆ ಪಾಕಿಸ್ತಾನಿ ಸೇನೆ ಎರಗಿ ಬೀಳುತ್ತೆ. ಅವಾಮಿ ಲೀಗ್ ಪರ ಪ್ರಚಾರ ಮಾಡಿದ ಅಷ್ಟೂ ಚಿಂತಕರು, ಪ್ರೊಫೆಸರ್ಗಳು, ವಕೀಲರನ್ನೆಲ್ಲ ಕೊಲ್ಲಲಾಗುತ್ತೆ. ಸರಿಸುಮಾರು 30 ಲಕ್ಷ ಬಂಗಾಳಿಗಳ ಮಾರಣ ಹೋಮ ನಡೆಯಿತು. ಆದ್ರೆ ಅಷ್ಟಕ್ಕೆ ಅಯೂಬ್ ಖಾನ್ ತೃಪ್ತನಾಗಲಿಲ್ಲ. ಬಂಗಾಳಿ ಹೆಣ್ಮಕ್ಕಳ ಮೇಲೆ ಮನಸೋ ಇಚ್ಛೆ ಅತ್ಯಾಚಾರ ಮಾಡಿ ಅಂತ ತನ್ನ ಮಿಲಿಟರಿಗೆ ಸ್ವತಃ ಅಯೂಬ್ ಖಾನ್ ಆದೇಶ ನೀಡಿಬಿಟ್ಟ. ಉಳಿದವರು ಪಾಪ ಜೀವ ಉಳಿಸಿಕೊಳ್ಳುವ ಸಲುವಾಗಿ ಉಟ್ಟ ಬಟ್ಟೆಯಲ್ಲೇ ಎದ್ದು ಭಾರತಕ್ಕೆ ಬಂದ್ರು. ಆ ನಿರಾಶ್ರಿತರಿಗೆ ಭಾರತ ಆಶ್ರಯ ಕೊಡ್ತಾ ಇದೆ ಅನ್ನುವ ನೆಪದಲ್ಲಿ ಭಾರತದ ಮೇಲೆ ಯುದ್ಧ ಸಾರಿದ ಪಾಕ್ ಸೇನೆ 13ನೇ ದಿನದಲ್ಲಿ ಸೋತು ಶರಣಾಗಿ ಬಿಡುತ್ತೆ. ಪಾಕಿಸ್ತಾನ ಅನ್ನುವ ದೇಶವೇ ತುಂಡಾಗಿ ಅದರ ಬಂಗಾಳಿ ಭಾಗ ಬಾಂಗ್ಲಾದೇಶವಾಯಿತು. ಇತ್ತ ಉಳಿದಂತ ಪಾಕಿಸ್ತಾನದ ಅಧಿಕಾರ ಜುಲ್ಫಿಕರ್ ಅಲಿ ಭುಟ್ಟೋ ಕೈಗೆ ಬಂತು. ಪ್ರಧಾನಿ ಪಟ್ಟ ಏರ್ತಾ ಇದ್ದ ಹಾಗೇನೆ ಭುಟ್ಟೋಗೆ ಮಿಲಿಟರಿಯ ಭಯ ಶುರುವಾಗುತ್ತೆ. ಮತ್ತೆ ಸೇನಾ ಕ್ರಾಂತಿ ಆಗೋದನ್ನ ತಡೆಯೋದಕ್ಕಾಗಿ ಸೀನಿಯಾರಿಟಿಯನ್ನ ಪಕ್ಕಕ್ಕಿಟ್ಟು ತನ್ನ ಚೇಲ ಜಿಯಾ ಉಲ್ ಹಕ್ ಅನ್ನುವ ಕಮಾಂಡರ್ ಅನ್ನ ಭುಟ್ಟೋ ಮಿಲಿಟರಿ ಮುಖ್ಯಸ್ಥನನ್ನಾಗಿ ಮಾಡ್ತಾನೆ. ಆದ್ರೆ ಮೀರ್ ಸಾದಿಕ್ ಮನಸ್ಥಿತಿಯ ಜಿಯಾ ಭುಟ್ಟೋನನ್ನೇ ಅಧಿಕಾರದಿಂದ ಕೆಳಗಿಳಿಸಿ ತಾನು ಸರ್ವಾಧಿಕಾರಿಯಾಗಿದ್ದು ಮಾತ್ರವಲ್ಲ, ಭ್ರಷ್ಟಾಚಾರದ ನೆಪ ಹೇಳಿ ಭುಟ್ಟೋನನ್ನೇ ನೇಣಿಗೇರಿಸಿಬಿಟ್ಟ. ದುರಂತ ಪಾಕಿಸ್ತಾನದ ಇತಿಹಾಸದಲ್ಲಿ ಬರುವ ಮತ್ತೊಂದು ಪ್ರಮುಖ ಘಟ್ಟ ಅಂದ್ರೆ ಅದು 1999. ಕಾಶ್ಮೀರದ ಒಳಕ್ಕೆ ಸೇನೆ ನುಗ್ಗಿಸಿ ಸಿಯಾಚಿನ್ ಪ್ರದೇಶದ ಸಂಪರ್ಕವನ್ನೇ ಕಡಿತ ಮಾಡಿದ್ರೆ ಪೂರ್ತಿ ಕಾಶ್ಮೀರವನ್ನೇ ವಶಪಡಿಸಿಕೊಳ್ಳಬಹುದು ಅನ್ನೋದು ಆಗ ಮಿಲಿಟರಿ ಮುಖ್ಯಸ್ಥನಾಗಿದ್ದ ಪರ್ವೇಜ್ ಮುಷರಫ್ ಲೆಕ್ಕಾಚಾರವಾಗಿತ್ತು. ತನ್ನ ಸೇನೆಯ ಪ್ರತಿಯೊಂದು ನಡೆಯನ್ನು ಆತ ಕರಾರುವಕ್ಕಾಗಿ ಲೆಕ್ಕ ಹಾಕಿದ್ದ. ಆದ್ರೆ ಅದನ್ನ ನೋಡಿ ಭಾರತೀಯ ಸೇನೆ ಕೊಡುವ ಪ್ರತಿಕ್ರಿಯೆಯನ್ನ ಮಾತ್ರ ಆತ ನಿರೀಕ್ಷೆ ಮಾಡಲೇ ಇಲ್ಲ. ಆಗಿನ ಪ್ರಧಾನಿ ನವಾಜ್ ಶರೀಫ್ಗೆ ಒಂದು ಮಾತು ತಿಳಿಸದೆ ಕಾರ್ಗಿಲ್ ಯುದ್ಧವನ್ನ ಮುಷರಫ್ ಆರಂಭಿಸ್ತಾನೆ. ಪಾಕ್ ಸೇನೆ ಯುದ್ಧದಲ್ಲಿ ಸೋತು ಸುಣ್ಣವಾಗುತ್ತೆ. ಇಂಥ ಏಕಪಕ್ಷೀಯ ನಡೆಗಾಗಿ ಪರ್ವೇಜ್ ಮುಷರಫ್ ಮತ್ತು ಆತನ ಆಪ್ತ ಕಮಾಂಡರ್ಗಳ ಮೇಲೆ ತನಿಖೆ ಮಾಡೋಕೆ ನವಾಜ್ ಶರೀಫ್ ಸರ್ಕಾರ ಸಿದ್ಧತೆ ಮಾಡೋಕೆ ಶುರು ಮಾಡ್ತು. ಮುಷರಫ್ ಶ್ರೀಲಂಕಾಕ್ಕೆ ಹೋಗಿದ್ದಾಗ ಆತ ಬರೋದ್ರ ಒಳಗಾಗಿ ಸೇನಾ ಮುಖ್ಯಸ್ಥನ ಸ್ಥಾನದಿಂದ ಆತನನ್ನ ಕೆಳಗಿಳಿಸಲಾಯಿತು. ಆದ್ರೆ ಇದರಿಂದ ತಮ್ಮ ಮೇಲೂ ತನಿಖೆ ನಡೆಯುತ್ತೆ ಅಂತ ಹೆದರಿದ ಉಳಿದ ಅಧಿಕಾರಿಗಳು ನವಾಜ್ ಶರೀಫನ್ನೇ ಬಂಧಿಸಿ ಬಿಡ್ತಾರೆ. ಆ ನವಾಜ್ ಶರೀಫ್ನ ತಮ್ಮನಾಗಿರುವ ಈಗಿನ ಪ್ರಧಾನಿ ಶಹಬಾಜ್ ಶರೀಫ್ಗೆ ಈ ಎಲ್ಲಾ ಇತಿಹಾಸಗಳು ಚೆನ್ನಾಗೇ ಗೊತ್ತಿವೆ. ಭಾರತದ ಎದುರು ಯುದ್ಧ ಸೋತಾಗಲೆಲ್ಲ ಮಿಲಿಟರಿ ಅಧಿಕಾರಿಗಳು ಒಂದೋ ಪ್ರಧಾನಿಯನ್ನ ಜೈಲಿಗೆ ಕಳಿಸ್ತಾರೆ ಅಥವಾ ಭುಟ್ಟೋ ತರ ನೇಣಿಗೆ ಏರಿಸಿ ಬಿಡ್ತಾರೆ ಅನ್ನೋದು ಆತನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಕುತ್ತಿಗೆಗೆ ಹಗ್ಗ ಬಿಗಿಯೋದ್ರ ಬದಲು ಬೀಜ ಒಡಿಸಿಕೊಳ್ಳೋದೇ ಒಳ್ಳೆಯದು ಅಂತ ಆತ ಸಂಪೂರ್ಣ ಶರಣಾಗಿ ಬಿಟ್ಟಿದ್ದಾನೆ.